ರಾಜು ಎಲ್ಲಿದ್ದೀರಿ? ವೇರ್ ಆರ್ ಯು ರಾಜು? ಹೌ ಇಸ್ ಇಟ್ ಗೋಯಿಂಗ್? ಕ್ವಿಕ್ಲಿ, 1 ನಿಮಿಷ ಟೈಮ್ ಇದೆ ನಿಮಗೆ. ಚಂದನ್ ಸರ್, ನಾನೀಗ ಮಾಗಡಿ ತಾಲೂಕಿನ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ಈ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 32 ಗ್ರಾಮ ಪಂಚಾಯತಿಗಳು ಬರುತ್ತೆ. ಬಹುತೇಕ ಒಂದು 20 ರಿಂದ 22 ಪಂಚಾಯತಿಗಳನ್ನ ನಾವೀಗ ಸುತ್ತಾಟ ಮಾಡಿರುವಂತದ್ದು. ಅದರ ಜೊತೆಗೆ ಮಾಗಡಿ ಪುರಸಭಾ ವ್ಯಾಪ್ತಿಯ ಟೌನ್ ವ್ಯಾಪ್ತಿಯಲ್ಲೂ ಕೂಡ ನಾವು ಸುತ್ತಾಟವನ್ನು ಮಾಡಿದ್ರಿ. ಇಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ನೇರ ಪೈಪ್ ಅಂತೂ ಕಾಣ್ತಾ ಇರುವಂತದ್ದು ಸದ್ಯ ನಮಗೆ ಸ್ಪಷ್ಟವಾಗಿತ್ತು. ಯಾಕಂದ್ರೆ ಕೆಲವರು ಏನು ಕ್ಯಾಮ್ರಾ ಮುಂದೆ ಹೇಳ್ಕೊಳ್ಳಿಕ್ಕೆ ಅಂಜಿಕೆ ಪಟ್ರೆ, ಕೆಲವರು ಹೋದಂತ ಸಂದರ್ಭದಲ್ಲಿ ನಮ್ಗೆ ಹೇಳ್ತಾ ಇದ್ರು, ಸರ್ ನಾವಾಗ್ಲೇ ವಿಸ್ತಾರ ನ್ಯೂಸ್ ಪೋಲಿಂಗ್ ಬೂತ್ಗೆ ನಾವು ಕಾಲ್ ಮಾಡಿ ಹೇಳಿದ್ದೇವೆ, ಈಗ ತಾನೇ ಜಸ್ಟ್ ಕಾಲ್ ಮಾಡಿದ್ರು ಅಂತ. ಅಂದ್ರೆ ಯಾವ ಮಟ್ಟಕ್ಕೆ ಇವರು ಈ ಒಂದು ಕ್ಷೇತ್ರವನ್ನ ಎಷ್ಟು ಪೈಪೋಟಿಗೆ ಮತ್ತೆ ಅವರು ಒಂದು ಕುತೂಹಲವನ್ನು ಕೆಡಿಸಿದೆ ಅನ್ನೋದು ಕೂಡ ನಮಗೆ ಬಹಳ ಸ್ಪಷ್ಟವಾಗ್ತಾ ಇತ್ತು. ಅಲ್ಲಿ ಯಾರೋ ಒಂದು ಅಜ್ಜಿಯನ್ನ, ನಾನು ಏನು ಒಂದು ಹಸುವನ್ನ ಮೇಯಿಸ್ತಿದ್ದಂತ ಅಜ್ಜಿಯನ್ನ ಮಾತಾಡಿಸಿದಾಗ ಅವ್ರು ಹೇಳಿದ್ರು, ಅಯ್ಯೋ ಸ್ವಾಮಿ ನಾನು ಆಗ್ತೀನಿ ಸ್ವಾಮಿ, ನಮ್ಗೆ ಗೊತ್ತು, ನಮ್ಮ ಮನೇಲಿ ಹಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ, ಒಂದಷ್ಟು ಗ್ಯಾರಂಟಿ ವಿಚಾರಗಳನ್ನು ಅಲ್ಲಿ ಪ್ರಸ್ತಾಪ ಮಾಡಿದ್ರು. ಅಂದ್ರೆ ಇನ್ನೊಬ್ರು ಹೇಳಿದ್ರು, ಸ್ವಾಮಿ ನಮ್ಮ ಒಂದು ಹೊರಗಡೆ ನಮ್ಮ ಸಂಬಂಧಿಕರಿಗೆ ಡಾಕ್ಟರ್ ಮಂಜುನಾಥ್ ಅವರು ಆಪರೇಷನ್ ಮಾಡಿದ್ರಂತೆ, ಅದು ಕೂಡ ಕೇಳೈತೆ ನಮಗೆ ಅನ್ನೋ ಈ ಒಂದು ವಿಚಾರಗಳೆಲ್ಲ ಸ್ಪಷ್ಟವಾಗಿತ್ತು. ಒಟ್ಟಾರೆಯಾಗಿ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನೇರ ಫೈಟ್ ಇರೋದಂತೂ ಸ್ಪಷ್ಟವಾಗಿದೆ ಅಂತದ್ದು. ಚಂದನ್ ಶರ್ಮಾ ಅವರೇ, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.